ಅದನ್ನ ಬಿಟ್ಟು ನಿಮಗೆ ಕೃಷಿ ಕೈ ಬೀಸಿ ಕರೀತು ನಿಮ್ಮನ್ನ? ಕೃಷಿ ಕೈ ಬೀಸಿ ಕರೆದಿಲ್ಲ. ನಾನು ಹುಟ್ಟಿದ ಮಂಡ್ಯ, ಬಟ್ ಬೆಳೆದಿದ್ದಲ್ಲ ಬೆಂಗಳೂರು. ನಮ್ಮ ತಂದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ರು, ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ನಮಗೆ ಅಮೇರಿಕಾದಲ್ಲಿದ್ದಾಗ ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇತ್ತಲ್ಲ, ಬರ್ತಿದ್ದಲ್ಲ. ಆಗ ನಾನು ಸ್ವಲ್ಪ ಆಟೋ ಡ್ರೈವರ್ಸ್ನ ನೋಡಿ ಬೇಜಾರಾಗಿ ಎಲ್ಲ ಮಂಡ್ಯದವ್ರು ಈ ಥರ ಬಂದ್ಬಿಟ್ಟಿದ್ದಾರೆ, ಕೃಷಿ ಬಿಟ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಬಾರಲ್ಲಿ ಕೆಲಸ ಮಾಡ್ತಾರೆ. ಅದೆಲ್ಲ ನೋಡಿ ಏನಾರ ಒಂದು ಚೇಂಜ್ ತರಬೇಕು ಅಂದ್ಕೊಂಡು ಬಂದಿದ್ದು. ನಾನು ಕೃಷಿ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಬಟ್ ಇದರಲ್ಲಿ ಕೃಷಿಕನಾಗಿದ್ದೀನಿ. ಸರ್, ಈಗ ನಿಮಗೆ ಏನೋ ಚೇಂಜಸ್ ತರಬೇಕು ಅಂತ ಹೊರಟಿದ್ದೀನಿ ಅಂದ್ರಲ್ಲ, ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಸರ್? ಐ ಮೀನ್ ಚೇಂಜಸ್ ಕಾಣಿಸ್ತಾ ಇದೆಯಾ ನಿಮಗೆ? ಚೇಂಜ್ ತರಬೇಕು ಅಂತ ತುಂಬ ಆಸೆಯಿಂದ ಬಂದೆ. ನಾನು ಒಂದು ಸಂಸ್ಥೆ ಕೂಡ, ಆರ್ಗ್ಯಾನಿಕ್ ಮಂಡ್ಯ ಅಂತ ಸಂಸ್ಥೆ ಮಾಡಿ ಟ್ರೈನಿಂಗ್ಗಳು ಮಾಡಿ, ರೈತರಿಗೆ ಫ್ರೀ ಟ್ರೈನಿಂಗ್ ಮಾಡಿ, ಅವ್ರು ಬೆಳೆದಂಥದಕ್ಕೆ ಒಂದು ಔಟ್ಲೆಟ್ಸ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ನನ್ನ ಇದರಲ್ಲಿ ನಾನು ಈ ಚೇಂಜಸ್ಸು ದೊಡ್ಡ ಮಟ್ಟದಲ್ಲಿ ತರಬೇಕು, ಪಾಲಿಸಿ ಮಟ್ಟದಲ್ಲಿ ತರಬೇಕು ಅಂತ ಎಲೆಕ್ಷನ್ನು ನಿಂತಿದ್ದೆ ನಾನು ಇಂಡಿಪೆಂಡೆಂಟ್ ಆಗಿ ಮಂಡ್ಯದಲ್ಲಿ. ಯಾಕಂದರೆ ಒಂದು ಸ್ವಲ್ಪ ನಮ್ಮ ಕಾಮನ್ ಸೆನ್ಸ್ ಹೇಳಬೇಕು. ಜನ ತುಂಬ ಯಾಮಾರ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ತುಂಬ ಯಾಮಾರ್ತಾರೆ, ಹೇಳಬೇಕು ಅನ್ನೋ ಇದರಲ್ಲಿ ನಾನು ಎಲೆಕ್ಷನ್ ಕೂಡ ನಿಂತ್ಕೊಂಡೆ. ಬಟ್ ಜನಕ್ಕೆ ಇದು ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ. 2,500 ವೋಟ್ ಹಾಕ್ಬಿಟ್ಟು ಸೋಲ್ಸಿದ್ರು. ಸೊ ನನಗೆ ಆಗ ರಿಯಲೈಸ್ ಆಯಿತು, ನಾನು 10 ವರ್ಷ ಆದಮೇಲೆ ಹೇಳೋ ಅಂಥ ವಿಚಾರ ಈಗ ಹೇಳ್ತಾ ಇದ್ದೀನೇನೋ. ಜನ ದೇ ಡಿಂಟ್ ಅಕ್ಸೆಪ್ಟ್ ಇದು. ಅದಕ್ಕೆ ನಾನು ಅವಾಗಿಂದ ಬಿಟ್ಬಿಟ್ಟೆ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪಾಲಿಟಿಕ್ಸ್.